ಇಷ್ಟೊಂದು ಕಚ್ಚಡ ಕ್ವಾಲಿಟಿ ಆಡಿಯೋ ತಗೊಳ್ತಂತ ಅನ್ಕೊಂಡಿಲ್ಲ. 50,000 ರೂಪಾಯಿ ಕೊಟ್ಟಿದ್ದೀನಿ. ನಥಿಂಗ್ ಫೋನ್ ನ ತಪ್ಪಿಯು ದಯವಿಟ್ಟು ತಗೊಳಿಕ್ ಹೋಗ್ಬೇಡಿ. ಹಾಗಾದ್ರೆ ಏನಕ್ಕೆ ಡೋಂಟ್ ಬೈ ದಿಸ್ ಸ್ಮಾರ್ಟ್ ಫೋನ್ ಅಂತ ಹಾಕಿದ್ದೀನಿ. 2 ದಿವಸಗಳ ಹಿಂದೆ ಏನೆಲ್ಲ ಸ್ಟೋರಿ ಆಗಿದೆ ಸ್ವಲ್ಪ ನೋಡಿ. ನಥಿಂಗ್ ಫೋನ್ 2 ಆರ್ಡರ್ ಮಾಡ್ತಾ ಇದ್ವಿ, ಪ್ರೀ ಬುಕಿಂಗ್ ಮಾಡಿದೀವಿ. ಫೋನ್ ಫ್ಲಿಪ್ಕಾರ್ಟ್ ಅಲ್ಲಿ ಆನ್ಲೈನ್ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಯಾಕೆ ಏನ್ ಗೊತ್ತಿಲ್ಲ ಗುರು, ನಮ್ದೇ ಟೈಮ್ ಖರಾಬ್ ಅಥವಾ ಫೋನ್ ಸಿಗತ್ತಾ ಇಲ್ವಾ ಅನ್ನೋದೇ ಡೌಟ್. ಫೈನಲಿ ನಮ್ ನಥಿಂಗ್ ಫೋನ್ 2 ಆರ್ಡರ್ ಆಯ್ತು ಗುರು. 21ನೇ ತಾರೀಕು ತನಕ ತೋರಿಸ್ತಾ ಇದೆ. ದೇವರಾನೇ ನಮ್ ನಥಿಂಗ್ ಫೋನ್ 2 ಬರತ್ತಾ ಇಲ್ವಾ ಅಂತಾನೆ ಡೌಟ್ ಆಗಿದೆ. ಸೊ ಇಲ್ಲಿ ನೋಡ್ಕೋಬಹುದು ನೀವು ಸ್ಕ್ರೀನ್ ಮೇಲೆ. ಇದನ್ನ 11 ಜುಲೈಗೆ ಆರ್ಡರ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಇನ್ನೂ ನಮ್ಗೆ ಯಾವುದೇ ಅಪ್ಡೇಟ್ ಬಂದಿಲ್ಲ. 7 ದಿವಸ ಆದ್ರೂ ಫೋನ್ ಬರತ್ತಾ ಇಲ್ವಾ ಅಥವಾ ಆರ್ಡರ್ ಕ್ಯಾನ್ಸಲ್ ಮಾಡ್ತಾರೆ ಅಂತ ಭಯ ಆಗ್ತಾ ಇದೆ. ಜಸ್ಟ್ ಇವಾಗ ನಥಿಂಗ್ ಫೋನ್ ಡೆಲಿವರಿ ಕಾಲ್ ಬಂದಿತ್ತು. ಬಟ್ ಮೇನ್ ಥಿಂಗ್ ನನಗೆ ಯಾಕೋ ಟೆನ್ಷನ್ ಆಗ್ತಾ ಇದೆ ಗುರು. ನಾನು ಯಾವಾಗ 11 ತಾರೀಕು ಆರ್ಡರ್ ಮಾಡಿದ್ದೀನಿ, ಇವಾಗ 21 ತಾರೀಕು. ಪ್ರೀ ಬುಕಿಂಗ್ ಮಾಡಿ ಲಾಭ ಏನಾಯ್ತು, ನಾನೇನೆ ಫಸ್ಟ್ ಸೇಲ್. ಬಟ್ ಒಂದು ಬ್ಯಾಡ್ ನ್ಯೂಸ್ ಅಂತ ಅಂದ್ರೆ ನನ್ನ ಫೋನ್ ನಾನು ಅನ್ಬಾಕ್ಸ್ ಮಾಡಕ್ ಆಗ್ತಿಲ್ಲ. ಡೆಲಿವರಿ ಬೈ ಓಪನ್ ಬಾಕ್ಸ್ ಡೆಲಿವರಿ ಕೊಡ್ಬೇಕಂತ. ಬನ್ನಿ ನೋಡೋಣ. ಓಕೆ ಫ್ರೆಂಡ್ಸ್, ಎಸ್ ನಥಿಂಗ್ ಫೋನ್ 2 ಇಲ್ಲೇ ಇದೆ. ಏನೋ ಡೀಲ್ ಮಾಡ್ಬಿಟ್ಟು ಇವಾಗ ಬಾಕ್ಸ್ ಸೀಲ್ ಓಪನ್ ಮಾಡಿದಾನೆ. ಶೂಟಿಂಗ್ ಪರ್ಮಿಷನ್ ಸಿಕ್ಕಿದೆ. ಲೆಟ್ಸ್ ಗೋ. ಫ್ರೆಂಡ್ ಬೇಡ ಗುರು, ತುಂಬಾ ಕಾಸ್ಟ್ಲಿ ಇದೆ. ಲಾಸ್ಟ್ ಟೈಮ್ ನಾವು ನಥಿಂಗ್ ಫೋನ್ 1 ಅನ್ಬಾಕ್ಸ್ ಮಾಡಿರಲ್ಲ. ಬಟ್ ಇವಾಗ ನಥಿಂಗ್ ಫೋನ್ 2 ನಾವೇ 50,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ವಿ. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಬೋದು, ವೈಟ್ ಕಲರ್ ಇದೆ. ಸೊ ಹಿಂದಿನ ಭಾಗ ನನ್ನ ಹತ್ರ ಇರೋದು ವೈಟ್ ಕಲರ್ 256 GB. ಓಕೆ, ಎಸ್, ಓಪನ್ ಮಾಡಿದ ತಕ್ಷಣ ಮತ್ತೊಂದು ಬಾಕ್ಸ್. ಇದ್ರೊಳಗಡೆ ಓಹೋ, ಇದು ನಮ್ಮ ಮೇನ್ ಫೋನ್. ಚಿಕ್ಕ ಬಾಕ್ಸ್ ಒಳಗಡೆ ಒಂದು ಬುಕ್ ಇದೆ, ಒಂದು ಚಿಕ್ಕದಾಗಿರುವಂತ ಸಿಮ್ ಎಜೆಕ್ಟರ್, ಜೊತೆಗೆ ಟ್ರಾನ್ಸ್ಪರೆಂಟ್ USB ಕೇಬಲ್ಸ್. ಇದು C2C ಇದೆ. ಸದಾಗಿ SSL ಸೈಡ್ ಗಿಡನ ಗುರು. ಎಸ್, ನನ್ನ ಹತ್ರ ಇರೋದು ಪ್ಯೂರ್ ವೈಟ್ ಕಲರ್ ಇದೆ. ಸೊ ಇದೇ ಲುಕ್ಸ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸದ್ಯಕ್ಕೆ ನಾನು ಇದನ್ನ ಟೆಸ್ಟ್ ಮಾಡಿ ನನ್ನ ಲೈವ್ ಎಕ್ಸ್ಪೀರಿಯನ್ಸ್ ನ ತಗೋಬೇಕಾಯ್ತಾ. ಸೊ ಇದರಲ್ಲಿ ನಾನು ಸಿಮ್ ಕಾರ್ಡ್ ಅಲ್ಲಿ ಹಾಕ್ಬಿಟ್ಟು ಡೈರೆಕ್ಟ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಒಂದಿಗೆ ಸಿಗ್ತೀನಿ. ಎಸ್, ಹಾಗಾದ್ರೆ ನಿಮ್ಗೆ ಈ ಫೋನ್ ಹಿಂದಿನ ಎಲ್ಲಾ ಸ್ಟೋರಿ ಗೊತ್ತಾಯ್ತು ಅನ್ಕೋತೀನಿ. ನಾನ್ ಈ ಫೋನ್ಗೆ ರೂಪಾಯಿ 50,000 ರೂಪಾಯಿ ನಾನು ಕಷ್ಟಪಟ್ಟು ಬೆವರು ಸುರಿಸಿರೋ ದುಡ್ಡಿಂದ ಈ ಫೋನ್ ನ ತಗೊಂಡಿದ್ದೀನಿ. ಸೊ ಏನೇ ಹೇಳಿದ್ರು ಫೋನ್ ಬಗ್ಗೆ ನನ್ನ ಒಪಿನಿಯನ್ ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ. ಸೊ ನಿಮ್ಮಲ್ಲಿ ತುಂಬಾ ಜನರಿಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಥವಾ ತುಂಬಾ ಜನರಿಗೆ ಇಷ್ಟ ಆಗಲ್ಲ ಕೂಡ ಅನ್ಕೋತೀನಿ. ಬಟ್ ನನ್ನ ಒಪಿನಿಯನ್ ಯಾವತ್ತು ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ. ಎಸ್, ಮೊದಲನೇದಾಗಿ ಈ ಫೋನ್ ನೋಡಕ್ಕೆ ಈ ರೀತಿಯಾಗಿದೆ. ಸೊ ಇದು ಪ್ಯೂರ್ ಟ್ರಾನ್ಸ್ಪರೆಂಟ್ ಮತ್ತು ನಾನು ವೈಟ್ ಕಲರ್ ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 2 ಕ್ಯಾಮೆರಾ ಮಾಡೆಲ್ಸ್ ಗಳು, LED ಲೈಟ್ಸ್ ಇದೆ ಮತ್ತು ಇಲ್ಲಿ ಚಾರ್ಜಿಂಗ್ ಏನೊಂದು ವೈರ್ಲೆಸ್ ಸಾಕೆಟ್ ನೋಡ್ತಾ ಇದ್ವಿ ಮತ್ತು ಬ್ಯಾಕ್ ಮತ್ತು ಫ್ರಂಟ್ ಗೆ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೊಡ್ತಾ ಇದ್ರೆ. ಸೊ ಬಾಕಿ ಈ ಫೋನ್ ಇನ್ ಹ್ಯಾಂಡ್ ಫೀಲ್ ಎಲ್ಲ ತುಂಬಾ ಅನ್ಕಂಫರ್ಟೇಬಲ್ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಸೊ ಅದು ಫಸ್ಟ್ ಡೇ ಯೂಸ್ ಇಂದಾನೆ. ಸೊ ನಾರ್ಮಲಿ ನಾವು ಫೋನ್ಸ್ ಗಳನ್ನ ಲಾಕ್ ಮಾಡ್ತೀವಿ ಈ ರೀತಿಯಾಗಿ. ಸೊ ಇದಕ್ಕೆ ಲೆಫ್ಟ್ ಸೈಡ್ ಗೆ ವಾಲ್ಯೂಮ್ ಕರ್ಕಿ ಮತ್ತು ರೈಟ್ ಗೆ ಒಂದೇ ಒಂದು ಲಾಕ್ ಇದೆ. ನಾರ್ಮಲಿ ಎಲ್ಲರೂ ಇದೇ ರೀತಿ ಫೋನ್ ಕೈಲಿ ಹಿಡ್ಕೋತಾರೆ. ಸೊ ನಾನು ಈ ರೀತಿ ಹಿಡಿದ್ಬಿಟ್ಟು ಈ ಲಾಕ್ ಬಟನ್ ಒತ್ತಿದಾಗ ಪ್ರತಿ ಟೈಮ್ ನನಗಿದು ಸ್ಕ್ರೀನ್ ಶಾಟ್ ತೆಗೆಯುತ್ತೆ. ಸೊ ಈ ರೀತಿಯಾಗಿ ಏನೋ ಒಂದು 100-200 ಸ್ಕ್ರೀನ್ ಶಾಟ್ ನನ್ನ ಫೋನ್ ಇದೆ. ನಾನು ಅಷ್ಟೊಂದ್ ಸರ್ತಿ ಅನ್ಲಾಕ್ ಮಾಡಕ್ ಹೋದಾಗ ಅದಾಗ್ತಾನೆ ಇಲ್ಲ. ನಾನು ಇವಾಗ ಸದ್ಯಕ್ಕೆ ಲಾಕ್ ಆನ್ ಸ್ಕ್ರೀನ್ ಆನ್ ಮಾಡ್ಬೇಕಾದ್ರೂ ನಾನು ಲಾಕ್ ಬಟನ್ ಪ್ರೆಸ್ ಮಾಡಲೇಬೇಕು. ಆಮೇಲೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಬಟನ್ ಓದ್ತಾ ಇದೀನಿ. ಇಷ್ಟೇ ಅಲ್ಲದೆ ಸೈಡ್ ಗೆ ಏನ್ ಫ್ರೇಮ್ಸ್ ಇದೆ, ಇದು ಮೆಟಲ್ ಫ್ರೇಮ್ಸ್ ಇದೆ. ಬಟ್ ತುಂಬಾ ಕೂಲ್ ಮತ್ತೊಂದು ಬ್ರಾಂಡೆಡ್ ಡಿವೈಸ್ ಅಂತ ಅನ್ಸುತ್ತೆ. ಬಟ್ ಇದು ತುಂಬಾ ಸ್ಲಿಪ್ಪಿ ಫೀಲ್ ಆಗುತ್ತೆ ಕಂಪೇರ್ ಟು ನಾವು ಐಫೋನ್ಸ್ ಗೆಲ್ಲ ರೌಂಡ್ ಎಜಸ್ ಇರುತ್ತೆ. ಮತ್ತೆ ಬೇರೆ ನಾವು ನಾರ್ಮಲ್ ಮಾರ್ಕೆಟ್ ಅಲ್ಲಿ 30,000-45,000 ರೂಪಾಯಿ ಫೋನ್ ಹತ್ರ ಎಲ್ಲ ರೌಂಡ್ ಎಜಸ್ ಕಾರ್ನರ್ ಇದೆ. ಸೊ ಅದನ್ನ ನಾನು ಗಟ್ಟಿಯಾಗಿ ಕೈಲಿ ಹಿಡ್ಕೋಬಹುದು. ಬಟ್ ಇದು ಸ್ವಲ್ಪ ಸ್ಲಿಪ್ಪಿ ಫೀಲ್ ಆಗ್ತಾ ಇದೆ. ಇದೆಲ್ಲಕ್ಕಿಂತ ಅತಿ ಇಂಪಾರ್ಟೆಂಟ್ ಪಾರ್ಟ್ ಅಂತಂದ್ರೆ, ಸೊ ಈ ಎಜಸ್ ಹಿಂದೆ ನೀವು ನೋಡ್ಕೋಬಹುದು, ಝೂಮ್ ಆಗಿ ತೋರಿಸ್ತಾ ಇದೀನಿ ನಿಮ್ಗೆ. ಸೊ ಇಲ್ಲಿ ಗ್ಯಾಪ್ ಇದೆ. ಇಷ್ಟೆಲ್ಲ ಇದು IP54 ವಾಟರ್ ರೆಸಿಸ್ಟೆನ್ಸ್ ನೋಡ್ಕೊಂಡ್ ಬಂದಿದೆ. ಸೊ ಹಿಂದಿನ ಭಾಗ ಟ್ರಾನ್ಸ್ಪರೆಂಟ್ ಡಿಸೈನ್ ಇದೆ, ಗ್ಯಾಪ್ ಇದೆ. ಇದರಲ್ಲಿ ಡಸ್ಟ್ ಹೋಗುತ್ತೆ, ನೀರು ಹೋಗುತ್ತೆ. ಸೊ ನಾರ್ಮಲಿ ಈ ಪ್ರೈಸ್ ಎಲ್ಲ ವಾಟರ್ ಪ್ರೂಫ್ ಫೋನ್ಸ್ ಗಳಿದೆ. ನೀವು ಐಫೋನ್ಸ್ ಎಲ್ಲ ನೀರಲ್ಲಿ ಹಾಕೋಬಹುದು. ಇವ್ರು ಅದನ್ನೇ ಐಫೋನ್ ಎಲ್ಲದಕ್ಕೂ ಕಂಪೇರ್ ಮಾಡ್ತಾ ಇದಾರೆ. ಬಟ್ ಇಲ್ಲಿ ಈ ಫೀಚರ್ ಏನಿದೆ ಇದು ತುಂಬಾ ಅಂದ್ರೆ ತುಂಬಾ ವರ್ಸ್ಟ್ ಅಂತ ಅನಿಸ್ತು. ಬಾಕಿ ನಾನು ನಥಿಂಗ್ ಸೀರೀಸ್ 1 ಅಲ್ಲಿ ನೋಡ್ಕೊಂಡಿದ್ದಾರಲ್ಲ, ಡಸ್ಟ್ ಹೋಗಿತ್ತು, ನೀರು ಕೂಡ ಒಳಗೆ ಹೋಗಿತ್ತು. ಸೊ ಇದು ನೀರಲ್ಲಿ ಮಳೆಯಲ್ಲಿ ಯೂಸ್ ಮಾಡುವಂತ ಫೋನ್ ಅಲ್ಲ. ಇನ್ ಕೇಸ್ ಯೂಸ್ ಮಾಡಿದ್ರಿ ಅಂತಂದ್ರೆ ಹಿಂದಿನ LED ಮತ್ತು ಎಲ್ಲ ನಿಮ್ಮ ಫೋನ್ ಖರಾಬ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಸೊ ಡಿಸೈನ್ ನೋಡಕ್ ಚೆನ್ನಾಗಿದೆ, ಬಟ್ ಅದರಿಂದ ಒಳಗಿನ ಸೀಕ್ರೆಟ್ ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ. ಇನ್ನು ಈ ಫೋನ್ ಇರುವಂತ ಡಿಸೈನ್ ಅಲ್ಲಿ ಮತ್ತೊಂದು ಅಟ್ರಾಕ್ಟ್ ಪಾರ್ಟ್ ಅಂತಂದ್ರೆ ಇದರಿಂದಿರುವಂತ LED ಲೈಟ್ಸ್. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಈ ವ್ಯಾಲ್ಯೂಮ್ ರಾಕರ್ ಕೀಸ್ ನ ಪ್ರೆಸ್ ಮಾಡಿದಾಗ ಸೊ ಇಲ್ಲಿ LED ಕಾಣಿಸ್ತಾ ಇರ್ಬೋದು ನಿಮ್ಗೆ. ಸೊ ಈ ರೀತಿಯಾಗಿರುವಂತಹ ಫೀಚರ್ಸ್ ಗಳು ಇದರಲ್ಲಿ ತುಂಬಾ ಇದೆ. ಇಷ್ಟೇ ಅಲ್ಲದೆ ಇದನ್ನ ನೀವು ನೈಟ್ ಅಲ್ಲಿ ಹೊರಗೆ ತಗೊಂಡೋಗಿ ಫೋನ್ ಕಾಲ್ಸ್ ಅಲ್ಲಿ ಫೋನ್ ಬಂದಾಗ ಮಾತಾಡ್ಬೇಕಾದ್ರೆ ಸೊ ನೋಟಿಫಿಕೇಶನ್ ಲೈಟ್ ಒಂದಿಗೆ ಕಾಲ್ಸ್ ತನಕ ತುಂಬಾ ಅಟ್ರಾಕ್ಟಿವ್ ಮತ್ತೊಂದು ಸಖತ್ ಆಗಿರುವಂತ ಯುನೀಕ್ ಫೋನ್ ಅಂತ ಅನ್ಸುತ್ತೆ. ಯಾರಾದ್ರೂ ನೋಡಿದ್ರೆ ಇದೇನ್ ಫೋನ್ ಗುರು ಹಿಂಗಿದೆ ಅಂತ ಅನ್ನೋದು ಗ್ಯಾರಂಟಿ. ಸದ್ಯಕ್ಕೆ ನಾವು ನಮ್ಮ ಟೀಮ್ ಮೆಂಬರ್ಸ್ಗೆ ಕೂಡ ತೋರಿಸಿ ಅವ್ರ ರಿಯಾಕ್ಷನ್ ಹೇಗಿದೆ ನೋಡೋಣ ಬನ್ನಿ. ಎಸ್ ನಿಲೇಶ್, ಈ ಫೋನ್ ಹೆಂಗ ಅನಿಸ್ತೀನಿ ನಿನಗೆ?
ಹೆಂಗೆ ಅನ್ಸ್ಕಿತ್ ಫೋನ್? ಮೊಬೈಲ್ ಏನು ಹೇಳ್ರಿ, 50,000 ರೂಪಾಯಿ ರೇಟ್ ಭಾಳ ಐತ್ರಿ. ಇಷ್ಟೆಲ್ಲ ನಮ್ಮ ಇಬ್ಬರು ಜನ ಫ್ರೆಂಡ್ಸ್ಗೆ ಈ ಫೋನ್ ತೋರಿಸಿದೆ. ಎಷ್ಟಿರ್ಬೇಕು ಪ್ರೈಸ್? 35, 32, 50,000 ರೂಪಾಯಿ. ಹೌದು ಮಾಡಿದ್ರು ಕಾಟಕ್ಕೆ ಮಕ್ಕಳು 32 ಲಾಂಚ್ ಬಿಡ್ರಲ್ಲ. ಬಟ್ 50,000 ರೂಪಾಯಿಗೆ ಭಾಳ ಭಾಳ ಇದೆ ವರ್ತ್ ಅನ್ಸಂಗಿಲ್ಲ. ಜಾಸ್ತಿ ಐತೆ ರೇಟ ಭಾಳ ಸರ್. ಇದು ಹೆಂಗಿತ್ತು ನೋಡ್ರಿ ಫೋನ್? ಎಷ್ಟಿರ್ಬೇಕು ರೀ ಪ್ರೈಸ್? 20,000 ತಕ್ಕ. ಯಪ್ಪ ಭಾಳ ಕೆಟ್ಟ ಹೇಳ್ರಲ್ಲ. ಡಿಸೈನ್ ಹೆಂಗೆ ಅನಿಸ್ತೀರಿ? ಒಂದು 25 ತಕ್ಕ ಇರ್ಬೇಕ್ರಿ. ಎಷ್ಟಿದ್ರಿ? 50,000 ರೂಪಾಯಿ. 50,000 ತನಕ ಯಾರು ಹೋಗ್ಲೇ ಇಲ್ಲ ಬಿಕಾಸ್ ಆಫ್ ರೀಸೆಂಟ್ಲಿ ಲಾಂಚ್ ಆಗಿರುವಂತ, ರೀಸೆಂಟ್ಲಿ ಇಲ್ಲ, ಒಂದು ವರ್ಷ ಆಗಕ್ಕೆ ಬಂತು, ನಥಿಂಗ್ ಫೋನ್ 1 ಏನಿತ್ತು ಹತ್ರ 35-40,000 ಲಾಂಚ್ ಆಗಿತ್ತು. ಸೊ ಅದು ಕೂಡ ಸದ್ಯಕ್ಕೆ 27-28,000 ರೂಪಾಯಿ ಸಿಗ್ತಾ ಇದೆ. ಸೊ ಇದೇ ಪ್ರೈಸ್ ರೇಂಜ್ ಅಲ್ಲಿ ಎಲ್ಲರೂ ಗೆಸ್ ಮಾಡ್ಬಿಟ್ಟು 20,000 ರೂಪಾಯಿ ಅಂತ ಹೇಳ್ತಾ ಇದಾರೆ. ಸೊ ಇದೆಲ್ಲ ಡಿಸೈನ್ ಸೇಮ್. ನಥಿಂಗ್ ಫೋನ್ 1 ನೋಡ್ಕೋಬಹುದು, ನಥಿಂಗ್ ಫೋನ್ 2 ನೋಡ್ಕೋಬಹುದು. ಲೈಟ್ಸ್ ಅಲ್ಲಿ ಸ್ವಲ್ಪ ಕಟ್ಔಟ್ ಮಾಡಿದ್ರೆ ಬಾಕಿ ಏನ್ ಡಿಸೈನ್ ಅಲ್ಲಿ ಏನ್ ಚೇಂಜಸ್ ಕಂದ್ರಿ ನೀವು? ನಥಿಂಗ್ ಅವ್ರು ಏನ್ ಇಲ್ಲಿ ವಿಶೇಷವಾಗಿ ಏನ್ ಫೀಚರ್ಸ್ ಕೊಟ್ರು ಡಿಸೈನ್ ಅಲ್ಲಿ? ಏನೂ ಇಲ್ಲ. ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ಡಿಸೈನ್. ಸೊ ಇದಕ್ಕೋಸ್ಕರ ನನಗೆ ಫಸ್ಟ್ ಇಂಪ್ರೆಷನ್ ಅಲ್ಲಿ ಈ ಫೋನ್ 50,000 ರೂಪಾಯಿ ಕೊಟ್ಟಿದ್ದೀನಿ. ಸೊ ಆ ಪ್ರೈಸ್ ರೇಂಜ್ಗೆ ಡಿಸೈನ್ ನನಗೇನು ವಿಶೇಷ, ಅದ್ಭುತ, ಸಖತ್ತಾಗಿದೆ ಅಂತ ಅನಿಸ್ಲಿಲ್ಲ. ಇನ್ ಡಿಸೈನ್ ಏನೋ ಅಪ್ಗ್ರೇಡ್ ಆಗಿಲ್ಲ ಅಂತ, ಬೇರೆ ಫೀಚರ್ಸ್ ಅಪ್ಗ್ರೇಡ್ ಇಲ್ಲ ಅಂತ ಹೋಗ್ಬಿಡಿ. ಇರುವಂತ ಡಿಸ್ಪ್ಲೇ ಅಪ್ಗ್ರೇಡ್ ಇದೆ. 6.7 ಇಂಚಸ್ ಇರುವಂತ LTPO AMOLED 120 Hz ನ HDR10 ಡಿಸ್ಪ್ಲೇ ಇದರಲ್ಲಿ ನೋಡ್ತಾ ಇದ್ವಿ. ಟ್ರಸ್ಟ್ ಮೀ, ಲಾಸ್ಟ್ ನಾನು ಈ 4-5 ಡೇಸ್ ಅಲ್ಲಿ ಇದ್ರಲ್ಲಿ ತುಂಬಾ ಸಿಕ್ಕಾಪಟ್ಟೆ ಯೂಟ್ಯೂಬ್ ವಿಡಿಯೋಸ್ಗಳು, ನಾರ್ಮಲ್ ವಿಡಿಯೋಸ್ಗಳು, ಮೂವಿ, ವಾಟ್ಸ್ಆಪ್ ವಿಡಿಯೋಸ್ ಪ್ರತಿಯೊಂದು ಇದರಲ್ಲಿ ಟೆಸ್ಟ್ ಮಾಡಿದೀನಿ. ಟ್ರಸ್ಟ್ ಮೀ, ಇದಿರುವಂತ ಡಿಸ್ಪ್ಲೇ ತುಂಬಾ ಬ್ರೈಟರ್ ಕೂಡ ಇದೆ. ರೀಸೆಂಟ್ಲಿ ನಾವು ಈ ನಥಿಂಗ್ ಫೋನ್ ನೋಡ್ಕೊಂಡಿದ್ವಿ, ಅದರಲ್ಲಿ ಕೇವಲ 500 ನಿಟ್ಸ್ ಇತ್ತು. ಅದರಲ್ಲಿ ಒಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು ಡಿಸ್ಪ್ಲೇ. ಬಟ್ ಇದರಲ್ಲಿ ಅಪ್ಗ್ರೇಡ್ ವರ್ಜನ್ ನಾವು 1000 ನಿಟ್ಸ್ ನೋಡ್ತಾ ಇದ್ವಿ. ನೀವು ಇದನ್ನ ಔಟ್ಡೋರ್ ಯೂಸ್ ಮಾಡಿದ್ರೆ ಅಂದ್ರೆ ಅಪ್ ಟು 1600 ನಿಟ್ಸ್ ತನಕ ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ನಾನು ಇದರಲ್ಲಿ ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ 4K ವಿಡಿಯೋಸ್ ನೋಡ್ಕೊಂಡೆ. ಇದಿರುವಂತ ಕ್ಲಾರಿಟಿ, ವಿವಿಂಗ್ ಆಂಗಲ್ಸ್ಗಳು ಮತ್ತೆ HDR10 ಎಕ್ಸ್ಪೀರಿಯನ್ಸ್ ಇದೆ. ಇದು ಸಖತ್ತಾಗಿತ್ತು. ಸೊ ಹೈ ಕ್ವಾಲಿಟಿ, ಹೈ ರೆಸಲ್ಯೂಷನ್ ವಿಡಿಯೋಸ್ಗಳನ್ನ ನಾನು ಇದ್ರಲ್ಲಿ ನೋಡ್ಕೋಬಹುದು. ಇಷ್ಟೇ ಅಲ್ಲದೆ ಇದಿರುವಂತ ಸ್ಪೀಕರ್ ಫಸ್ಟ್ ಟೈಮ್ ವಿಡಿಯೋ ಕಳ್ಸ್ಕೊಂಡೆ, ನಿಜವಾಗ್ಲೂ ಶಾಕ್ ಆಯ್ತು ನನಗೆ. ಅಷ್ಟು ಒಳ್ಳೆ ಸ್ಪೀಕರ್ಸ್ ಇದರಲ್ಲಿ ಇದೆ. ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಡ್ತಿದ್ರೆ. ಒಂದ್ಸರ್ತಿ ನಿಮ್ಗೆ ಆಡಿಯೋ ಟೆಸ್ಟ್ ತೋರಿಸ್ತೀನಿ. 50% ವಾಲ್ಯೂಮ್ ಇದೆ. ಟ್ರಸ್ಟ್ ಮೀ, ಇದಿರುವಂತ ಈ ಆಡಿಯೋ ಮತ್ತು ಈ ಸ್ಪೀಕರ್ ಬ್ಯಾಲೆನ್ಸಿಂಗ್ ಇದೆ ಸಾಕಾತ್ ಇಷ್ಟ ಆಯ್ತು ಗುರು ನನಗಂತೂ. ಇದಿರುವಂತ ಈ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಗೆ ಡಿಸ್ಪ್ಲೇ ಮತ್ತು ವಿಡಿಯೋಸ್ ನೋಡ್ಬೇಕಾದ್ರೆ ಸೌಂಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಕಾತ್ ಇಷ್ಟ ಆಯ್ತು. ಸೊ ಎಸ್, ನಾನ್ ಅಪ್ಗ್ರೇಡ್ ಕಂಡಿದ್ದಪ್ಪ ಅಂತಂದ್ರೆ ಇದ್ರಂತ ಡಿಸ್ಪ್ಲೇ ಮತ್ತು ಎಕ್ಸ್ಪೀರಿಯನ್ಸ್ ಅಲ್ಲಿ ನಥಿಂಗ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಇದರಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಇದೆ. ಸೊ ನೋಡ್ಕೋಬಹುದು, ನಾನು ಟಚ್ ಮಾಡಿದೆ, ಇಲ್ಲಿ ತುಂಬಾ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ತುಂಬಾ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗತ್ತೆ. ಬಟ್ ಇದ್ರಂತ ಮೇನ್ ಅನ್ಲಾಕಿಂಗ್ ಸಿಸ್ಟಮ್ ನನಗೆ ಸ್ಕ್ರೀನ್ ಶಾಟ್ ಅಂತ ಸ್ಟಾರ್ಟ್ ಆಯ್ತು. ಸೊ ಇದು ಇಷ್ಟ ಆಗಿಲ್ಲ ಗುರು. ಸೊ ಇದನ್ನ ಚೇಂಜಸ್ ಮಾಡಬೇಕು. ಲೈಕ್ ಬಟನ್ಸ್ ಗಳನ್ನ ಸ್ವಲ್ಪ ಮೇಲೆ ಕೆಳಗಡೆ ಅಥವಾ ಒಂದೇ ಸೈಡ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಇನ್ನು ಯಾವಾಗ ಈ ಫೋನ್ ಅಂತ ಬ್ಯಾಟ್ರಿಗೆ ಹೋಗ್ತೀವಿ, ಸೊ ಇದರಲ್ಲಿ 7000 mAh ಬ್ಯಾಟ್ರಿ ಇದೆ. 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಅದು 15 ವ್ಯಾಟ್ ಮಾತ್ರ. ಬಟ್ ಇದರಲ್ಲಿ ಯಾವುದೇ ಪವರ್ ಅಡಾಪ್ಟರ್ ಬಾಕ್ಸ್ ಅಲ್ಲಿ ಸಿಗಲ್ಲ. ಇದಕ್ಕೆ ಎಕ್ಸ್ಟ್ರಾ ನೀವು 2,000 ಅಥವಾ 2,500 ರೂಪಾಯಿಗೆ ಇರೋ ಆಫೀಸಿಯಲ್ ಚಾರ್ಜರ್ ನ ತಗೋಬಹುದು. ಎಸ್, ಬಟ್ ಇಲ್ಲಿ ಮೇನ್ ಫೀಚರ್ ಅಂತಂದ್ರೆ, ಸೊ ಇದರಲ್ಲಿ ಏನೊಂದು ಹೈಲೈಟ್ ಇದೆ ನೋಡಿ, ಇದು LED ಇಂಡಿಕೇಶನ್ ನೋಡ್ತಾ ಇದ್ವಿ. ಇದು ಬ್ಯಾಟ್ರಿ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ ನಾರ್ಮಲ್ ಫೋನ್ಸ್ ಗಳಿಗಿಂತ. ಬಾಕಿ ಇದು ಫಾಸ್ಟ್ ಚಾರ್ಜಿಂಗ್ ಆಗಕ್ಕೆ ಕೇವಲ ಒಂದೇ ಒಂದು ಅವರ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಸೊ ಇದು ಕೂಡ ಒಂದು ಒಳ್ಳೆ ಫೀಚರ್. ಬಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಅಡಾಪ್ಟರ್ ಕೊಡ್ತಾ ಇಲ್ಲ. ಕಂಪೇರ್ ಟು OnePlus 11 ಅವರು ನಿಮ್ಗೆ ಇದೇ ಸೇಮ್ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ 100 ವ್ಯಾಟ್ ಅಡಾಪ್ಟರ್ ಕೊಡ್ತಾ ಇದ್ರೆ, ಐಕ್ಯೂನ್ US ಅವರು 120 ವ್ಯಾಟ್ ಕೊಡ್ತಾ ಇದ್ರೆ. ಬಟ್ ಇವರು ಬ್ರಾಂಡ್ ವ್ಯಾಲ್ಯೂ ಮತ್ತು ಆಪಲ್ ನ ಫಾಲೋ ಮಾಡ್ಬಿಟ್ಟು, ಕಾಪಿ ಮಾಡ್ಬಿಟ್ಟು ಪವರ್ ಅಡಾಪ್ಟರ್ ನ ತೆಗೆದಾಕಿದ್ದಾರೆ. ಬಟ್ ಆ ಫೋನ್ಸ್ ಗಳಿಗಿಂತ ಇದರಲ್ಲಿ ಎಕ್ಸ್ಟ್ರಾ ಫೀಚರ್ ಅಂದ್ರೆ ನಿಮ್ಗೆ ವೈರ್ಲೆಸ್ ಚಾರ್ಜಿಂಗ್ ಕೊಡ್ತಾ ಇದ್ರೆ. ಬಟ್ ಇದು ನೀವು ಒಂದ್ ಡೇ ಹೆವಿ ಆಗಿ ಯೂಸ್ ಮಾಡಿದ್ರಿ ಅಂತಂದ್ರೆ ಮತ್ತೊಂದ್ ಸರ್ತಿ ಅದೇ ಡೇ ನಲ್ಲಿ ನೀವು ಚಾರ್ಜ್ ಮಾಡ್ಕೋಬೇಕು. ಬಾಕಿ ನೀವು ಸ್ವಲ್ಪ ರೆಗ್ಯುಲರ್ ಯೂಸರ್ ಇದೀರಾ ಅಂತಂದ್ರೆ ಓಕೆ ನಡೆಯುತ್ತೆ. 1 ಡೇ 1.5 ಹೋಗೋದು ಕಷ್ಟ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರಿ ಅಂತಂದ್ರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಯುನಿಕ್ ಫೀಚರ್ ಆರ್ ಬ್ಯಾಟ್ರಿ ಜಾಸ್ತಿ ಬೇಕು? ಕಮೆಂಟ್ ಮಾಡಿ. ಇನ್ನು ಯಾವಾಗ ಈ ಫೋನ್ ಅಂತ ಪರ್ಫಾರ್ಮೆನ್ಸ್ ಹೋಗ್ತೀವಿ, ಇದ್ರಂತ ಎಕ್ಸ್ಪೀರಿಯನ್ಸ್ ನಂಗೆ ತುಂಬಾ ಖುಷಿ ಕೊಡ್ತು. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 1 ಪ್ರೊಸೆಸರ್ ಇದೆ. ಮತ್ತೆ ನನ್ನ ಹತ್ರ ಇರೋದು ಇದು 12 GB RAM ಇದೆ. ಸೊ ಇದರಿಂದ ಆಪ್ ಓಪನಿಂಗ್ ಪರ್ಫಾರ್ಮೆನ್ಸ್, ಡೇ ಟು ಡೇ ಯೂಸೇಜ್ ಅಲ್ಲಿ ನಾನು ಇದರಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇನ್ನಿತರ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಯೂಸ್ ಮಾಡಿದೆ. ನನಗೊಂದು ನಾರ್ಮಲ್ ಮತ್ತೊಂದು ಸ್ಮೂತ್ ಬಟರಿ ಎಕ್ಸ್ಪೀರಿಯನ್ಸ್ ಸಿಕ್ತು. ಅದು ಸ್ಪೆಷಲಿ ಈ ನಥಿಂಗ್ OS 2 ಏನಿದೆ. ಸೊ ಇದನ್ನ ನಥಿಂಗ್ 1 OS ಗಿಂತ ತುಂಬಾ ಅಪ್ಗ್ರೇಡ್ ಮಾಡಿದ್ರೆ. ನಥಿಂಗ್ 1 OS ತುಂಬಾ ಗ್ಲಿಚ್ ಮತ್ತು ಈ ಫೀಡ್ಬ್ಯಾಕ್ಸ್ ಗಳು ತುಂಬಾ ಜನರಿಂದ ಸಿಕ್ಕಿತ್ತು. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಇವಾಗ ನಥಿಂಗ್ OS 2 ನಲ್ಲಿ ಒಳ್ಳೆ ಅಪ್ಗ್ರೇಡ್ ನಾನು ಕಾಣ್ತಿದ್ದೀನಿ. ಸದ್ಯಕ್ಕೆ ನಾವು ಅಸಲಿ BGMI ಟೆಸ್ಟ್ ಕೂಡ ನಿಮ್ಗೆ ತೋರಿಸ್ತೀವಿ. ಫ್ರೆಂಡ್ಸ್ ಬನ್ನಿ, ನಿಮ್ಗೆ ಸದ್ಯಕ್ಕೆ ನಾನು ಪಬ್ಜಿನ ಒಂದು ರೌಂಡ್ ತೋರಿಸ್ಬಿಡ್ತೀನಿ. ಇಲ್ಲಿ ಸೌಂಡ್ ಬರ್ತಾ ಇದೆ, ಮುಂದೆ ಯಾರೋ ಇದ್ದಾರೆ. ಗುರು ಅನ್ನೋರು ಇಲ್ಲೇ ಇದ್ದಾರೆ ಯಾರೋ. ನಡೀರು ಮಕ್ಕಳು.
ನೋಡು. ಓ ಮೈ ಗಾಡ್, ಫುಲ್ ಸ್ಕ್ವಾಡೇ ಇದೆ ಇಲ್ಲಿ. ಕಷ್ಟಾಗ್ರು ಹೊಡೆದಾಕ್ತಾರೆ ಇಲ್ಲಿ. ಓಡೋಗ್ತದನ್ ಗುರು. ನಡೆಯೋ ಮಗನ ಮಲ್ಕೊಂಡು ಆಡ್ತಾರೆ. ಎಸ್, ಇದ್ರಂಥ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬಟ್ ಸ್ವಲ್ಪ ಬಿಸಿ ಬಿಸಿ ಫೀಲ್ ಆಗ್ತಿದೆ ಬ್ಯಾಕಲ್ಲಿ, ಯಾಕೋ ಗೊತ್ತಿಲ್ಲ. ಇಲ್ಲಿ ಯಾರೋ ಬಂದಂಗಿದೆ ಗುರು. ಎಲ್ಲಿ ಒಂದು ಮಚ್ಚ ಹೊಡಿತಾನೆ ಗುರು. ಹೇಳ್ತಿಲ್ಲ ಬೇರೆ. ಪಿಸ್ತೂಲಿಂದ ಆಡ್ತಾನ ಅವನು. ಓ ಶೇಟ್, ಹೊಡೆದಾಗ್ದ ಗುರು. ಬಾಟ್ ಕಡೆ ಹೊಡ್ಕೊಂಡು ಸತ್ತೋದೆ. ಇನ್ನು ಸಾಫ್ಟ್ವೇರ್ ಅಲ್ಲಿ ಇದು ಔಟ್ ಆಫ್ ದ ಬಾಕ್ಸ್ Android 13 ನೋಡ್ತಾ ಇದ್ವಿ, ಮತ್ತು 3 ವರ್ಷಗಳ ಕಾಲ ಗ್ಯಾರಂಟಿ ಅಪ್ಡೇಟ್. ಅಂದ್ರೆ ನಿಮ್ಗೆ Android 16 ತನಕ ಸಿಗುತ್ತೆ. 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಸೊ ಎಸ್, ಇದ್ರಂತ ಒಂದು OS, ಇದರಿಂದ ಈ ಕಸ್ಟಮ್ ಸ್ಕಿನ್ ಏನಿದೆ ಒಂದ್ಸತಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ನಿಮ್ಗೆ ಹೋಮ್ ಇಂಟರ್ಫೇಸ್ ಅಲ್ಲಿ ಸಿಗುತ್ತೆ. ಸೊ ನೀವು ಇದನ್ನ ಟ್ಯಾಪ್ ಮಾಡ್ಕೊಂಡು ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು, ವಿಡ್ಜೆಟ್ಸ್ ನ ಚೇಂಜಸ್ ಮಾಡ್ಕೋಬಹುದು. ಇಷ್ಟಲ್ಲದೆ ಹೋಮ್ ಸೆಟ್ಟಿಂಗ್ಸ್ ಅಲ್ಲಿ ಆಪ್ಷನ್ ಕೂಡ ತುಂಬಾ ಸಿಗ್ತಾ ಇದೆ. ಸೊ ಇನ್ನು ನಿಮ್ ಮೇಲಿಂದ ನೋಟಿಫಿಕೇಶನ್ ಬರೋದು ಅಂತಂದ್ರೆ ಇಲ್ಲಿ ನಿಮ್ಗೆ ಗ್ಲಿಪ್ಸ್ ಅಂತ ಒಂದು ಫೀಚರ್ ಸಿಗುತ್ತೆ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ನೋಡ್ಕೋಬಹುದು. ಸೊ ಓಪನ್ ಮಾಡಿದ ತಕ್ಷಣ ನಿಮ್ಗೆ ರಿಂಗ್ ಟೋನ್ಸ್ ಅಲ್ಲಿ ನಿಮ್ಗೆ ಲೈಟ್ಸ್ ಯಾವ ರೀತಿ ಬೇಕು, ಸೊ ಇದನ್ನ ಸೆಟ್ ಮಾಡ್ಕೋಬಹುದು. ನೋಟಿಫಿಕೇಶನ್ ಆಗಿರ್ಲಿ ಮತ್ತು ನೋಟಿಫಿಕೇಶನ್ ನೋಡ್ಕೋಬಹುದು. ಕೆಳಗಡೆ ಬಂದ ತಕ್ಷಣ ನೀವು ಇಲ್ಲಿ ಫ್ಲಿಪ್ ಟು ಗ್ಲಿಪ್ಸ್ ಅಂತ ಇದೆ. ಗ್ಲಿಪ್ಸ್ ಟೈಮರ್ ಕೂಡ ಇಟ್ಕೋಬಹುದು. ಟೈಮರ್ ಇಟ್ಕೊಂಡ್ರೆ ಈ ರೀತಿಯಾಗಿ ನಿಮ್ಗೆ ಲೈಟ್ಸ್ ಕೂಡ ಕಾಣಿಸುತ್ತೆ. ನೆಕ್ಸ್ಟ್ ವ್ಯಾಲ್ಯೂಮ್ ಇಂಡಿಕೇಟರ್ಸ್ ನ ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ತೀನಿ, ಈ ರೀತಿಯಾಗಿ ಇಲ್ಲಿ ಲೈಟ್ ಕೂಡ ಕಾಣಿಸುತ್ತೆ. ಗೂಗಲ್ ಅಸಿಸ್ಟೆಂಟ್ ಮತ್ತು ಚಾರ್ಜಿಂಗ್ ಮೋಡ್, ಮತ್ತು ನೀವು ಕಾಲ್ಸ್ ಗಳಲ್ಲಿ ಕೂಡ ಡೈರೆಕ್ಟ್ಲಿ ಇದನ್ನ ಸೆಟ್ ಅಪ್ ಮಾಡ್ಕೋಬಹುದು, ಯಾವ ರೀತಿ ಲೈಟ್ಸ್ ಮತ್ತು ಯಾವ ರೀತಿ ಇಂಡಿಕೇಶನ್ ಬೇಕಂತ. ಸೊ ಇದನ್ನ ಗ್ಲಿಂಪ್ಸ್ ಫೀಚರ್ ಅಲ್ಲಿ ಇದೊಂದು ಯುನಿಕ್, ಮತ್ತು ಇದು ಎಲ್ಲ ಫೋನ್ಸ್ ಗಳಲ್ಲಿ ಈ ಫೀಚರ್ ನಿಮ್ಗೆ ಸಿಗಲ್ಲ. ಇಷ್ಟೇ ಅಲ್ಲದೆ ಮ್ಯೂಸಿಕ್ ಕೇಳೋ ಟೈಮಲ್ಲಿ ಕೂಡ ನಿಮಗೆ ಬ್ಯಾಕ್ ಗ್ರೌಂಡ್ ಈ ರೀತಿಯಾಗಿರುವಂತ ಲೈಟ್ ಕಾಣಿಸುತ್ತೆ. ಸೊ ಇದ್ರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಮತ್ತು OS ಅಲ್ಲಿ ನನಗೆ ಈ ಫೋನ್ ತುಂಬಾ ಖುಷಿ ಆಯ್ತು. ಇದ್ರ ಜೊತೆಗೇನೆ ಅಂತೂ ಸ್ಕೋರ್ ಕೂಡ ಚೆಕ್ ಮಾಡಿದ್ವಿ, ಮತ್ತು CPU ಥ್ರಾಟಲ್ ಟೆಸ್ಟ್ ಕೂಡ ಮಾಡಿದ್ವಿ. ಸೊ ಎರಡರಂತ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅಂತೂ ಸ್ಕೋರ್ ಹತ್ರ 11.5 ಲಕ್ಷ ಹತ್ರ ರ್ಯಾಂಕಿಂಗ್ ನೋಡ್ಕೊಂಡೆ. ಬಾಕಿ ಇದ್ರಂತ ಪರ್ಫಾರ್ಮೆನ್ಸ್ ಏನಿದೆ ಚೆನ್ನಾಗಿದೆ. ಬಟ್ ನಾನ್ ಏನ್ ದುಡ್ಡು ಕೊಡ್ತಾ ಇದೀನಿ ಆ ರೇಂಜ್ ಗೆ ಮಾರ್ಕೆಟ್ ಅಲ್ಲಿ ಇದಕ್ಕಿಂತ ಒಳ್ಳೊಳ್ಳೆ ಫೋನ್ಸ್ ಗಳು, ಇದಕ್ಕಿಂತ ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತ ಫೋನ್ಸ್ ಗಳು ಕೂಡ ಇವೆ. ಇನ್ನು ಕೊನೆಯದಾಗಿರುವಂತ ಮೇನ್ ಪಾರ್ಟ್ ಅಂತಂದ್ರೆ ಇದಿರುವಂತ ಕ್ಯಾಮರಾ. ನಾವು ಇದನ್ನ ತುಂಬಾ ಡೀಪ್ ಮತ್ತು ನಾನು ಹೆಚ್ಚಿದ್ರಲ್ಲಿ ರಿಸರ್ಚ್ ಮಾಡಿದ್ದು ಮತ್ತೆ ಟೆಸ್ಟ್ ಮಾಡಿದಪ್ಪ ಅಂತಂದ್ರೆ ಅದು ಇರುವಂತ ಕ್ಯಾಮರಾ. ಇದರಲ್ಲಿ ಮೇನ್ ರಿಯರ್ ಕ್ಯಾಮರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಪ್ಲಸ್ 50 ಮೆಗಾ ಪಿಕ್ಸೆಲ್ ನ ಡುವಲ್ ರಿಯರ್ ಕ್ಯಾಮರಾ ಸೆಟಪ್ ಇದೆ. ಇನ್ನು ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಇದೆ. ಸೊ ಮೊದಲು ನಾವು ಫ್ರಂಟ್ ಕ್ಯಾಮರಾನ ಟೆಸ್ಟ್ ಮಾಡೋಣ. ನಾನು ತುಂಬಾ ಬೇರೆ ಬೇರೆ ಜಾಗದಲ್ಲಿ ವಿಡಿಯೋಗಳನ್ನ ಶೂಟ್ ಮಾಡ್ಕೊಂಡೆ. ಸೊ ಈ ವಿಡಿಯೋ ಏನ್ ನೋಡ್ತಾ ಇದ್ರೆ ಎಕ್ಸಾಕ್ಟ್ಲಿ ಇವಾಗ 7 ಗಂಟೆ ಆಗಿದೆ. ಸೊ ಈ ರೀತಿಯಾಗಿ ಸ್ಟೆಬಿಲೈಸೇಷನ್ ಕೂಡ ಸಖತ್ತಾಗಿದೆ. ಬಟ್ ನಾವು ನೈಟ್ ಅಲ್ಲಿ ನೋಡಿ, ಬೆಳಕಿರ್ಬೇಕಾದ್ರೆ ಇಷ್ಟೊಂದು ಕತ್ಲೆ ನಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ತುಂಬಾ ನಾಯ್ಸ್ ಕೂಡ ಇದೆ, ಮತ್ತು ಆಡಿಯೋ ಕ್ವಾಲಿಟಿ ಕೂಡ ತುಂಬಾ ಓಕೆ ಕ್ವಾಲಿಟಿ ಇದೆ. ಸೊ ಈ ರೇಂಜಿಗೆ ಇಷ್ಟೊಂದು ಬ್ಯಾಡ್ ಕ್ವಾಲಿಟಿ ವಿಡಿಯೋದು ಫ್ರಂಟ್ ಕ್ಯಾಮರಾದಲ್ಲಿ ಅಂತ ಅನ್ಕೊಂಡಿರ್ಲಿಲ್ಲ. ಕೆಲವೊಂದು ಟೈಮ್ ಅಂತೂ ಲೈಟ್ ನ ಇದು ಕ್ಯಾಪ್ಚರ್ ಮಾಡಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಒಂದ್ಸರ್ತಿ ಕತ್ಲೆನ ಬರುತ್ತೆ, ಒಂದೊಂದ್ಸತಿ ತುಂಬಾ ಬೆಳಕನೆ ಬರುತ್ತೆ. ಇದು ಬೆಳಕನ್ನ ಸರಿಯಾಗಿ ಅಡ್ಜಸ್ಟ್ ಮಾಡಕ್ ಆಗ್ತಾ ಇಲ್ಲ. ನನಗೆ ನೈಟ್ ಅಲ್ಲಿ ಕ್ಯಾಮ್ರಾ ಇದರಲ್ಲಿ ಸೆಲ್ಫಿನಲ್ಲಿ ಇಷ್ಟ ಆಗಲೇ ಇಲ್ಲ. ಇನ್ನು ಬ್ಯಾಕ್ ಹೋದ್ವಿ ಅಂತಂದ್ರೆ ರಿಯರ್ ಕ್ಯಾಮ್ರಾದಲ್ಲಿ 4K 60 FPS ವಿಡಿಯೋ ನೋಡಿ. ಸೊ ಈ ವಿಡಿಯೋನ ಸ್ವಲ್ಪ ನಾವು ಇಂಡೋರ್ ಶೂಟ್ ಮಾಡ್ತಾ ಇದ್ವಿ. ಕತ್ಲೆ ಇದೆ, ಬಟ್ ತುಂಬಾ ನಾಯ್ಸ್ ಬರ್ತಾ ಇದೆ. ಇದು ಈ ಕ್ವಾಲಿಟಿ ಕೊಡುತ್ತೆ ಅಂತ ಅನ್ಕೊಂಡಿಲ್ಲ. ಇವತ್ತು ಸ್ವಲ್ಪ ನಾನು ಇವಾಗ ಸಡನ್ಲಿ ಸ್ವಲ್ಪ ಬೆಳಕ್ ಲೈಟ್ಸ್ ಆನ್ ಮಾಡ್ತೀನಿ ಆಯ್ತಾ. ಸೊ ಕತ್ಲಿನಲ್ಲಿ ನೀವು ಸಡನ್ಲಿ ನೋಡ್ಕೋಬಹುದು, ನನಗೆ ಲೈಟ್ಸ್ ಫೋಕಸ್ ಕೂಡ ಅಷ್ಟೊಂದು ಸರಿಯಾಗಿ ಆಗ್ತಾ ಇಲ್ಲ. ಎಕ್ಸಾಂಪಲ್ ಮತ್ತೊಂದು ಸರ್ತಿ ತೋರಿಸ್ತೀನಿ. ಲೈಟ್ ಆಫ್, ಲೈಟ್ ಆನ್. ಸೊ ನಾನು ಜಸ್ಟ್ ಇವಾಗ ಆಡಿಯೋ ಟೆಸ್ಟ್ ನೋಡ್ಕೊಂಡೆ. ವಿಡಿಯೋ ಆದ ತಕ್ಷಣ ಇಷ್ಟೊಂದು ಕಚಡ ಕ್ವಾಲಿಟಿ ಆಡಿಯೋ ಇರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಸೊ ಸ್ಟೆಬಿಲೈಸೇಷನ್ ಕೂಡ ನೀವು ನೋಡ್ಬೋದು. ಸೊ ಈ ರೀತಿಯಾಗಿರುವಂತಹ ಮೂವ್ಮೆಂಟ್ಸ್ ಗಳಿದೆ. ನನಗೆ ರಿಯರ್ ಕ್ಯಾಮ್ರಾಕ್ಕಿಂತ ಫ್ರಂಟ್ ಕ್ಯಾಮ್ರಾದಂತ ಸ್ಟೆಬಿಲೈಸೇಷನ್ ಇಷ್ಟ ಆಯ್ತು, ಮತ್ತು ಆಡಿಯೋ ಕ್ವಾಲಿಟಿ ಕೂಡ ತುಂಬಾ ಅಂದ್ರೆ ತುಂಬಾ ಕಚಡ ಲೋ ಕ್ವಾಲಿಟಿ ಇದೆ. ದೇವ್ರಾನೆ ಇಷ್ಟೊಂದು ಕಚಡ ಕ್ಯಾಮ್ರಾ ಇರತ್ತಂತ ಅನ್ಕೊಂಡಿಲ್ಲ ಗುರು. ಏನು ನಾಯ್ಸ್ ಇದೆ, ಏನು ಸ್ಟೆಬಿಲೈಸೇಷನ್ ಅಂತ ಇಲ್ವಲ್ಲ. ಫ್ರಂಟ್ ಕ್ಯಾಮ್ರಾದ ಸ್ಟೆಬಿಲೈಸೇಷನ್ ಚೆನ್ನಾಗಿತ್ತು, ಬಟ್ ಯಾಕೋ ರಿಯರ್ ಕ್ಯಾಮ್ರಾದಲ್ಲಿ ನನಗೆ ಇಷ್ಟ ಆಗಿಲ್ಲ ಗುರು. 4K 60 FPS ಇದೆ, ಹೈ ರೆಸಲ್ಯೂಷನ್ ಇದೆ. ಬಟ್ ಯಾಕೆ ಈ ರೀತಿ ನಥಿಂಗ್ ಅವ್ರು ಮಾಡಿದ್ರು ಗೊತ್ತಿಲ್ಲ. ಬಟ್ ನನಗೆ ಕ್ಯಾಮ್ರಾ ಇಷ್ಟ ಆಗಿಲ್ಲ. ನಾನು ಯಾವಾಗ ಈ ವಿಡಿಯೋಗಳನ್ನ ಕಂಪ್ಯೂಟರ್ ನೋಡಕ್ ಸ್ಟಾರ್ಟ್ ಮಾಡಿದೆ ನೋಡಿ, ಇದ್ರ ಎಕ್ಸ್ಪೀರಿಯನ್ಸ್ ತಗೊಳಕ್ ಸ್ಟಾರ್ಟ್ ಮಾಡಿದೆ,
ಇಷ್ಟೊಂದು ಕಚ್ಚಡ ಕ್ವಾಲಿಟಿ ಆಡಿಯೋ ತಗೊಳ್ತಂತ ಅನ್ಕೊಂಡಿಲ್ಲ. 50,000 ರೂಪಾಯಿ ಕೊಟ್ಟಿದ್ದೀನಿ ವಿಡಿಯೋ ಕ್ಯಾಮ್ರಾಗ, ಅಲ್ವೇ ಅಲ್ಲ. ಬಟ್ ಇದರಿಂದ ಯಾವಾಗ ಫೋಟೋ ಎಕ್ಸ್ಪೀರಿಯನ್ಸ್ ಹೋಗ್ತೀವಿ, ಸೊ ಮೊದಲು ನೀವು ಈ ಸೆಲ್ಫಿ ಕ್ಯಾಮ್ರಾ ಫೋಟೋಸ್ ಗಳನ್ನ ನೋಡ್ಕೋಬಹುದು. ಸೊ ಇಲ್ಲಿ ಒಂದು ಅವರೇಜ್ ಕ್ವಾಲಿಟಿ ಫೋಟೋಸ್ ಗಳನ್ನ ನಾನು ನೋಡ್ತಾ ಇದ್ದೀನಿ. ಸೊ ಯಾವಾಗ ಔಟ್ಡೋರ್ ಶೂಟ್ಸ್ ಗೆಲ್ಲ ಒಂದ್ ಲೆವೆಲ್ ಓಕೆ ಅಂತ ಹೇಳ್ಕೋಬಹುದು. ಇಂಡೋರ್ ಬಂದ್ವಿ ಅಂತಂದ್ರೆ ಸ್ವಲ್ಪ ನಾಯ್ಸ್ ಇದು ಡೇ ಟೈಮ್ ಅಲ್ಲೇ ನಾಯ್ಸ್ ಜಾಸ್ತಿ ತಗೊಳುತ್ತೆ. ಸೊ ಈ ರೀತಿ ಫೋಟೋಸ್ ಗಳಿದೆ. ಇನ್ನು ನೈಟ್ ಅಲ್ಲಿ ಹೋದ್ವಿ ಅಂತಂದ್ರೆ ಜಾಸ್ತಿ ನಾಯ್ಸ್ ನ ಕ್ಯಾಪ್ಚರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಈ ಐಫೋನ್ ಸೀರೀಸ್ ಅಲ್ಲಿ 6 ಸೀರೀಸ್ 5 ಸೀರೀಸ್ ನೋಡ್ಕೊಂಡಿದ್ವಿ ನೋಡಿ, ಕತ್ಲಲ್ಲಿ ಯಾವ ರೀತಿ ಫೋಟೋ ಬರುತ್ತೆ. ಸೊ ಅಂತ ಎಕ್ಸ್ಪೀರಿಯನ್ಸ್ ಇದೆ. 32 ಮೆಗಾ ಪಿಕ್ಸೆಲ್ ಕೂಡ ಆ ರೇಂಜ್ ನಾವು ಕ್ಲಾರಿಟಿ ನೋಡ್ತಾ ಇಲ್ಲ. ಇನ್ನು ರಿಯರ್ ಕ್ಯಾಮ್ರಾಗ ಹೋದ್ವಿ ಅಂತಂದ್ರೆ ಎಸ್, ಇಲ್ಲಿಯ ಫೋಟೋಸ್ಗಳು ಕೆಲವೊಂದು ಟೈಮ್ ನನ್ನ ಇಂಪ್ರೆಸ್ ಮಾಡ್ತು. ಸೊ ಈ ಫೋಟೋಸ್ ನೋಡ್ಕೋಬಹುದು. ಡೇ ನಲ್ಲಿ ಚೆನ್ನಾಗಿರುವಂತ ಕ್ಲಾರಿಟಿ ಇದೆ ಮತ್ತು ಇದು ಅಕ್ಯುರೇಟ್ ಆಗಿರುವಂತ ನ್ಯಾಚುರಲ್ ಕಲರ್ ಕೊಡುತ್ತೆ. ಸ್ವಲ್ಪ ನಿಮ್ಗೆ ಬ್ರೈಟರ್ ಬೆಳಕು ಈ ರೀತಿ ಬೇಕಂತಂದ್ರೆ ನಿಮ್ಗೆ ಅಷ್ಟೊಂದು ಸರಿ ಅಂತ ಅನ್ಸಲ್ಲ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಸೇಮ್ ಇದೇ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತ ಐಕ್ಯೂನ್ Neo 7 Pro ಮತ್ತು ನಥಿಂಗ್ ಫೋನ್ 2 ಎರಡೂ ಫೋಟೋಸ್ ಗಳನ್ನ ಕಂಪೇರ್ ಮಾಡ್ತಾ ಇದೀನಿ. ಇಲ್ಲಿ ಒಂದು A ಅಂತ ಕಾಣಿಸುತ್ತೆ, ಇನ್ನೊಂದು B ಅಂತ ಕಾಣಿಸುತ್ತೆ. ಸೊ ಇದ್ರಲ್ಲಿ A ಯಾವ್ದಾಗಿತ್ತು, B ಯಾವ್ದಾಗಿತ್ತು ನೀವು ಕೆಳಗೆ ಕಮೆಂಟ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅದನ್ನೇ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ನಥಿಂಗ್ ಫೋನ್ 2 ಯಾವ್ದಾಗಿತ್ತು ಮತ್ತು Neo 7 Pro ಯಾವ್ದಾಗಿತ್ತು ಅಂತ. ಬಾಕಿ ನೈಟ್ ಅಲ್ಲಿ ಕೂಡ ಫೋಟೋ ನೋಡ್ಕೊಂಡೆ ನನಗೆ ಅಷ್ಟೊಂದು ಹೆವಿ ಇಂಪ್ರೆಸಿವ್ ಅಂತ ಅನ್ಸಿಲ್ಲ. ಸ್ವಲ್ಪ ಇದು ಬೆಳಕನ್ನ ಇನ್ನೂ ಜಾಸ್ತಿ ಕ್ಯಾಪ್ಚರ್ ಮಾಡಬೇಕಾಗಿತ್ತು ಮತ್ತು ಝೂಮ್ ಮಾಡಿದಾಗ ಕ್ಲಾರಿಟಿ ಚೆನ್ನಾಗಿರ್ಬೇಕಾಗಿತ್ತು. ಸೊ ಇದೇ ಪ್ರೈಸ್ ಇರುವಂತ ಬೇರೆ ಸ್ಮಾರ್ಟ್ ಫೋನ್ಸ್ ಗಳು ಇದಕ್ಕಿಂತ ಎಷ್ಟೋ ಮಚ್ ಬೆಟರ್ ಕ್ವಾಲಿಟಿ ಪಿಕ್ಚರ್ಸ್ ಗಳು ನಿಮ್ಗೆ ಕೊಡತ್ತೆ. ಬಟ್ ಅದು ನಥಿಂಗ್ ಫೋನ್ ಅಲ್ಲಿ ಅಂತ ಫೀಚರ್ ಕ್ಯಾಮ್ರಾದಲ್ಲಿ ಇಲ್ಲ. ನೀವು ಕ್ಯಾಮ್ರಾಗೋಸ್ಕರ ಅಂತಂದ್ರೆ ನಥಿಂಗ್ ಫೋನ್ ನ ತಪ್ಪಿಯು ದಯವಿಟ್ಟು ತೊಗೊಳಿಕ್ ಹೋಗ್ಬೇಡಿ. ನೀವು ಓವರ್ ಆಲ್ ನಾವು ಈ ನಥಿಂಗ್ ಫೋನ್ 2ಗೆ 50,000 ರೂಪಾಯಿ ಕೊಟ್ಟು ನೀವು ತಗೊಳ್ಬಹುದಾ? ನನಗಿರ್ಲಪ್ಪ, ನನಗೊಂದು ಯುನೀಕ್ ಫೀಚರ್ ಇದೆ, ನನಗೆ ನಥಿಂಗ್ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ನಾನು ಹೊಸ ಟೆಕ್ನಾಲಜಿ ನೋಡಬೇಕು ಅಂತ ಅನ್ಕೊಂಡು ಕೂಡ ನೀವು ಪ್ಲಾನ್ ಮಾಡಿ ತಗೊಳ್ಬೇಕಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ನಾನು ಹೇಳೋದು ಇಷ್ಟೇ. ಈಗ ಆಲ್ರೆಡಿ ನಿಮ್ಮಲ್ಲಿ ತುಂಬಾ ಜನ ಪರ್ಚೇಸ್ ಕೂಡ ಮಾಡಿರ್ಬೋದು. ಬಟ್ ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಆನೆಸ್ಟ್ ಆಗಿತ್ತು. ನೀವು ಬೈಬೋದು, ತಗೊಂಡಿರ್ಬೋದು, ಚೆನ್ನಾಗಿದೆ ಹಂಗಿದೆ ಅಂತ ಹೇಳ್ಬೋದು. ಬಟ್ ನನ್ನ ಪ್ರಾಮಾಣಿಕ ಅನಿಸಿಕೆಗಳನ್ನ ನಿಮ್ಗೆ ಎಕ್ಸ್ಪೀರಿಯನ್ಸ್ ಒಂದಿಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ 50,000 ರೂಪಾಯಿಗೆ ಈ ಫೋನ್ ಮಾರ್ಕೆಟ್ ಅಲ್ಲಿ ಅಲ್ಲ. ಇದಕ್ಕಿಂತ ನಿಮ್ಗೆ ಈ OnePlus 11R ನೋಡಿ ನಿಮ್ ಬಜೆಟ್ ಅಲ್ಲಿ ಸಿಗಬಹುದು. ಅಥವಾ ಐಕ್ಯೂನ್ Neo 7 ನೋಡ್ಕೊಳ್ಳಿ, ಅದು ಕೂಡ Neo 7 Pro ನೋಡ್ಕೊಳ್ಳಿ, ಅದು ಚೆನ್ನಾಗಿದೆ. ಬಟ್ ನನಗಿದು ಅಷ್ಟರ ಮಟ್ಟಿಗೆ ಇಷ್ಟ ಆಗಿಲ್ಲ. ಬಾಕಿ ನಿಮ್ಮ ಒಪಿನಿಯನ್, ನಮ್ಮ ಆನೆಸ್ಟ್ ಒಪಿನಿಯನ್ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಎಸ್, ಮುಗೀತು. ನಮಸ್ಕಾರ.